ಇವಾಗ ಪೈವೋಟ್ ಟೇಬಲ್ ಬಗ್ಗೆ ನೋಡೋಣ. ಪೈವೋಟ್ ಟೇಬಲ್ ಅಂದ್ರೆ ಏನು? ದ ಸಮ್ಮರೈಸಿಂಗ್ ಟೂಲ್. ಏನಾದ್ರೂ ನೀವು ಡೇಟಾನ ಸಮ್ಮರೈಸ್ ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು, ಆ ಕ್ಯಾಲ್ಕುಲೇಷನ್ ಇಂದ ಅನಾಲಿಸಿಸ್ ಮಾಡಬೇಕು. ಸೊ ಅವಾಗ ನಾವು ಪೈವೋಟ್ ಟೇಬಲ್ ನ ಯೂಸ್ ಮಾಡ್ತೀವಿ. ಈ ಪೈವೋಟ್ ಟೇಬಲ್ ಯೂಸ್ ಮಾಡೋದ್ರಿಂದ ನೀವು ಏನ್ ಕಂಡುಹಿಡಿಬಹುದು? ಎಲ್ಲ ಕ್ಯಾಲ್ಕುಲೇಷನ್ ಮಾಡಿರ್ತೀರಾ, ಅದರಿಂದ ಟ್ರೆಂಡ್ಸ್ ಆಗಿರ್ಬೋದು, ಪ್ಯಾಟರ್ನ್ಸ್ ಆಗಿರ್ಬೋದು, ಮತ್ತೆ ಕಂಪೇರ್ ಮಾಡಬಹುದು ಡೇಟಾನ. ಈ ರೀತಿಯಾಗಿ ಮಾಡಬಹುದು. ಸೊ ಪೈವೋಟ್ ಟೇಬಲ್ ಹೇಗೆ ಹಾಕೋದು? ಸೊ ಇನ್ಸರ್ಟ್ ಹೋಗ್ಬೇಕು, ಇನ್ಸರ್ಟ್ ಹೋಗಿ ಅಲ್ಲಿ ಪೈವೋಟ್ ಟೇಬಲ್ ನ ಸೆಲೆಕ್ಟ್ ಮಾಡಿ ಫುಲ್ ಡೇಟಾ ಟೇಬಲ್ ನ ಎಂಟೈರ್ ಟೇಬಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ್ಮೇಲೆ ಅಲ್ಲಿ ನ್ಯೂ ವರ್ಕ್ ಬುಕ್ ಮತ್ತೆ ಎಕ್ಸಿಸ್ಟಿಂಗ್ ವರ್ಕ್ ಬುಕ್ ಇರುತ್ತೆ, ನ್ಯೂ ವರ್ಕ್ ಬುಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅನಾಲಿಸಿಸ್ ಮಾಡಕ್ ಈಸಿ ಆಗುತ್ತೆ ಹೊಸ ಪೇಜ್ ಅಲ್ಲಿ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಜೆಂಡರ್ ಬೇಸಿಸ್ ಮೇಲೆ ನನಗೆ ಆ ಏನು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಈಗ ಫೈನಲ್ ಟೆಸ್ಟ್ ಮಾರ್ಕ್ಸ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ಬಟ್ ನೀವು ಏನೇ ಒಂದು ಕ್ಯಾಲ್ಕುಲೇಷನ್ ಪಾರ್ಟ್ ನೋಡ್ಬೇಕು, ಯಾವ್ದು ಜಾಸ್ತಿ ಬಂದಿದೆ, ಯಾವ್ದು ಹೈಯೆಸ್ಟ್, ಲೋಯೆಸ್ಟ್, ಒಟ್ನಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಮಾಡ್ಬೇಕು ಅಂದ್ರೆ ಅದು ವ್ಯಾಲ್ಯೂ ಸೆಂಟ್ರಲ್ ಬರುತ್ತೆ. ಸೊ ನೀವು ವ್ಯಾಲ್ಯೂ ಸೆಂಟ್ರಲ್ ಹಾಕಿದಾಗ ಫೀಮೇಲ್ಸ್ ಜಾಸ್ತಿ ಬಂದಿದೆ ಅಂತ ಆರಾಮಾಗಿ ಗೊತ್ತಾಗುತ್ತೆ ನಮ್ಗೆ. ಸೊ ಯಾವತ್ತಿದ್ರು ಏನೇ ಕ್ಯಾಲ್ಕುಲೇಷನ್ ಪಾರ್ಟ್ ಇದ್ರು ಇದ್ರಲ್ಲಿ ಮಾಡ್ಬೋದು. ಮತ್ತೆ ನೀವು ಇಲ್ಲಿ ಸಮ್ ಇದೆ, ಸಮ್ ಬದಲು ನೀವು ಇಲ್ಲಿ ರೈಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ವ್ಯಾಲ್ಯೂ ಫೀಲ್ಡ್ ಸೆಟ್ಟಿಂಗ್ಸ್ ಇರುತ್ತೆ. ಅಲ್ಲಿ ನೀವು ಆವರೇಜ್ ಆದ್ರೂ ಕಂಡುಹಿಡಿಬಹುದು, ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಆದ್ರೂ ಕಂಡುಹಿಡಿಬಹುದು. ಸೊ ನೀವು ಈ ರೀತಿಯಾಗಿ ಕೂಡ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಇಲ್ಲಿ ಯೂನಿಟ್ ಟೆಕ್ಸ್ಟ್ ಅಲ್ಲಿ ನೀವು ಫಿಲ್ಟರ್ ಆಪ್ಷನ್ ಆದ್ರೂ ಹಾಕ್ಬಹುದು. ಫಿಲ್ಟರ್ ಅಲ್ಲಿ ಹಾಕಿದಾಗ ಏನಾಗುತ್ತೆ, ನಮ್ಗೆ ಯಾವ್ದು ಹೈಯೆಸ್ಟ್ ಬಂದಿದೆ, ಈಗ ಫಾರ್ ಎಕ್ಸಾಂಪಲ್ 90 ಮೇಲೆ ಯಾರ್ದು ಬಂದಿದೆ ಅಂತ ನೋಡೋದಕ್ಕೆ 90 ಮೇಲೆ ಕ್ಲಿಕ್ ಮಾಡಿ. ಸೊ ಫಿಮೇಲ್ ಅಲ್ಲಿ 28 ಮೆಂಬರ್ಸ್ 90 ಮೇಲೆ ಬಂದಿದೆ. ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೋಬಹುದು. ಮತ್ತೆ ಇದನ್ನ ಫಾರ್ಮ್ಯಾಟಿಂಗ್ ಕೂಡ ಚೇಂಜ್ ಮಾಡಬಹುದು. ಇಲ್ಲಿ ಟೂಲ್ಸ್ ಅಂತ ಕಾಣಿಸಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ನ ನೋಡಬಹುದು. ಈ ರೀತಿಯಾಗಿ ಪೈವೋಟ್ ಟೇಬಲ್ ನ ನೀವು ಯೂಸ್ ಮಾಡಬಹುದು.